ಕಲ್ಯಾಣಿ ಅರೋಣ ಎಷ್ಟು ದಿನ ಆಗಿದೆ ಅಂತ ಯಾರನ್ನೂ ಬಿಡ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ಡಾರ್ಕ್ ಇರೋದು. ಬಹಳ ದಿನ ಆದಮೇಲೆ ಡೇ ಔಟ್ ಪ್ಲ್ಯಾನ್ ಮಾಡಿದ್ವಿ. ಅದು ನಮ್ಮ ಮನೆ ದೇವರು ಮಾಗಡಿ ರಂಗನಾಥ ಸ್ವಾಮಿ ಟೆಂಪಲ್ಗೆ. ವಿತಿನ್ 1.5 hour ರೀಚ್ ಆಗಿಬಿಟ್ವಿ. ಸೊ ಈ ನನ್ನ ಮಗ ಓಡ್ತಾ ಇದ್ದಾನೆ ಬಿಸಿಲು ಜಾಸ್ತಿ ಅಂತ. ಸೊ ನಮ್ಮಮ್ಮನೂ ಶುರು ಕಾಲು ಸುಡ್ತಾ ಇದೆ ಅಂತ, ನನಗಂತೂ ಸುಡ್ತಾ ಇರಲಿಲ್ಲ. ಗಿಡ ತೂಸ್ತಲ್ಲ ನನಗೆ ಮೊಬೈಲ್ ಆನ್ ಮಾಡ್ಕೊಂಡು ಹೋಗೋದಕ್ಕೆ ಭಯ, ಯಾಕಂದರೆ ತುಪ್ಪಕ್ಕೆ ಹೋಗೋದ್ಬಿಡ್ತಾರೆ ಅಂತ. ಮೊಬೈಲ್ ಆ್ಯಕ್ಚುಲಿ ಅಲೋ ಇಲ್ಲ. ಮೊಬೈಲ್ ತೊಗೊಂಡು ಹೋಗ್ಬೇಕಾದ್ರೆ ನನಗೆ ಅಷ್ಟು ಕ್ಲಾರಿಟಿನೇ ಇರಲಿಲ್ಲ, ಮೊಬೈಲ್ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್ ಅಂತ. ಸೊ ನಾನು ಒಂದ್ಸಲಿ ಉಗಿಸ್ಕೊಂಡು ಆದಮೇಲೆ ಪ್ರೊಹಿಬಿಟೆಡ್ ಅಂತ ಗೊತ್ತಾಯಿತು. ಸೊ ಈ ಸಮವ್ ಮ್ಯಾನೇಜ್ ಟು ಟೇಕ್ ಇಟ್. ನಿಮ್ದು ಎಷ್ಟಾದರೂ ಫೋಟೋ ತೊಗೊಳ್ಳಿ, ಟೆಂಪಲ್ ತೊಗೊಳ್ಳಿ, ಬಟ್ ದೇವ್ರುಗಳಿಗೆ ತೆಗಿಬಾರ್ದು ಅಂತ ಆಮೇಲೆ ಹೇಳಿದ್ರು. ಸಮವ್ ಐ ಮ್ಯಾನೇಜ್ ಟು ಟೇಕ್ ದಿಸ್ ಕ್ಲಿಪ್ ಅಷ್ಟೇ. ಸೊ ಇದೊಂದು ಬಿಟ್ಟರೆ ಬೇರೆ ಯಾವ ಕ್ಲಿಪ್ಪು ನಾನು ತೊಗೊಳಕ್ಕಾಗಿಲ್ಲ. ಸೊ ಒಂದು ತೊಗೊಂಡಿದ್ದೆ, ಬಟ್ ಅದು ಡಿಲೀಟ್ ಮಾಡಿಸ್ಬಿಟ್ರು ಅನ್ಫಾರ್ಚುನೇಟ್ಲಿ. ಸೊ ಎಸ್, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಸೊ ಮಾಗಡಿ ರಂಗನಾಥ ಸ್ವಾಮಿಯ ಮೇಯ್ನ್ ಗರ್ಭಗುಡಿ ಹತ್ರ ಹೋಗ್ತಾ ಇದ್ವಿ ಇವಾಗ. ಸೊ ಇವಾಗ ನೀವು ನೋಡೋದು ಆನೆ ಎಲ್ಲ ಕಾಣ್ತಿದೆಯಲ್ಲ, ಇದು ಎಂಟ್ರೆನ್ಸ್, ಮೇಯ್ನ್ ಎಂಟ್ರೆನ್ಸ್ ಆಫ್ ರಂಗನಾಥ ಸ್ವಾಮಿ, ಮಾಗಡಿ ರಂಗನಾಥ ಸ್ವಾಮಿಯ ಗರ್ಭಗುಡಿಯಲ್ಲಿ. ಸೊ ಇನ್ನೊಂದು ಮೇಯ್ನಾಗಿ ವಿಷಯ ಏನು ಹೇಳಬೇಕು ಅಂದರೆ, ನೀವು ನೋಡ್ತಾ ಇರೋದು ಇವಾಗ ಬೆಳೆಯೋ ರಂಗ ಅಂತ ಮಾಗಡಿಲಿ ಇರೋವಂಥದ್ದು. ಇದು ಅದಾಗದೇ ಉದ್ಭವ ಆಗಿರೋದು ಗೈಸ್. ಎಷ್ಟು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಲ್ವಾ? ಸೊ ಇದು ಅದಾಗದೇ ಉದ್ಭವ ಆಗಿ ಸಣ್ಣದಾಗಿ ಕಾಣಿಸ್ಕೊಂಡಿದ್ದು ಈಗ ದೊಡ್ಡದಾಗಿ ರಂಗನಾಥವಾಗಿ ಬೆಳೀತಾ ಇದೆ. ರಂಗನಾಥ ದೇವ್ರ ಥರನೇ ಬೆಳೀತಾ ಇದೆ. ನೀವು ನೋಡ್ಬೋದು ಕ್ಲಿಯರಾಗಿ ಹಾವಾಗಿರ್ಬೋದು, ಕೈ ಇಟ್ಕೊಂಡು ಮಲಗಿರೋದಾಗಿರ್ಬೋದು, ಕಾಲುಗಳಾಗಿರ್ಬೋದು. ಸೊ ನೀವು ನೋಡಿದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಶಾಕಿಂಗ್ ಅನಿಸುತ್ತೆ. ಅದಾಗದೇ ಬೆಳೀತಾ ಇದೆ. ಆ್ಯಂಡ್ ಇವಾಗ ಲಾಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಪೂಜಾರು ಏನು ಹೇಳಿದ್ರು ಅಂದರೆ, ಅಲ್ಲಿ ಲಕ್ಷ್ಮಿ ಸಹ ಕಾಲ ಹತ್ರ ಇವಾಗ ಉದ್ಭವ ಆಗ್ತಾ ಇದೆ ಅಂತ. ಸೊ ಐ ಸಮವ್ ಮ್ಯಾನೇಜ್ ಟು ಟೇಕ್ ಸಮ್ ಮೋರ್ ಕ್ಲಿಪ್ಸ್, ಬಟ್ ಅದೇ ಟೆಂಪಲಲ್ಲಿ ಅಲೋ ಇರಲಿಲ್ಲ. ಸೊ ವಾಟ್ ಟು ಡೂ. ಸೊ ವಿಡಿಯೋ ಏನು ಅಷ್ಟು ಚೆನ್ನಾಗಿಲ್ಲ ಅಂತ ಅಂದ್ಕೊಬೇಡಿ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸ್ಲಿ ಸ್ವಲ್ಪ ಡ್ರೆಸ್ ತೊಗೋತಾ ಇದ್ವಿ ಓಡಾಡ ಆದಮೇಲೆ. ಸೊ ದಿಸ್ ಇಸ್ ಮೈ ಚಾಮಿಂಗ್ ಸನ್. ಅವ್ನು ತುಂಬ ಇಷ್ಟ ಆಚೆ ಬರಬೇಕು, ಓಡಾಡಬೇಕು, ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಓಡಾಡೋದು, ನ್ಯೂ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು, ನೀರಂದರೆ ಇನ್ನೂ ಇಷ್ಟ. ಜಸ್ಟ್ ಲವ್ಸ್ ಟು ಟ್ರಾವೆಲ್. ಬಟ್ ನಾನಂತೂ ತುಂಬ ಆಪೋಸಿಟ್. ಇವರು ನಮ್ಮ ಅಪ್ಪ. ತುಂಬ ಬಿಸಿಲಿತ್ತು, ಬಟ್ ಆದರೂ ಏನು ಅಷ್ಟು ಬಿಸಿಲು ಅನಿಸಿಲ್ಲ. ರೀಸೆಂಟಾಗಿ ಬ್ರೈಡಲ್ ವರ್ಕ್ಗೆ ತುಮಕೂರಿಗೆಲ್ಲ ಹೋದಾಗ ತುಂಬಾ ಬಿಸಿಲಿತ್ತು. ಬಟ್ ಕಂಪ್ಯಾರಿಟಿವ್ಲಿ ಇಲ್ಲಿ ಓಕೆ, ಮಾಗಡಿಲಿ ಏನು ಅಷ್ಟು ಬಿಸಿಲು ಇರಲಿಲ್ಲ. ಇದು ಕಲ್ಯಾಣಿ. ಆಬ್ವಿಯಸ್ಲಿ ಕಲ್ಯಾಣಿ ಅಂದರೆ ಗೊತ್ತಿರುತ್ತೆ, ಟೆಂಪಲ್ಗಳೆಲ್ಲ ದೇವಸ್ಥಾನಗಳೆಲ್ಲ ಇರುತ್ತೆ ಕಲ್ಯಾಣಿ. ಅರೋಣ ಎಷ್ಟು ದಿನ ಆಗಿದೆ ಅಂತ ಯಾರನ್ನೂ ಬಿಡ್ತಾ ಇಲ್ಲ ಅನಿಸುತ್ತೆ. ಸ್ವಲ್ಪ ಗಲೀಜು ಬೇರೆ ಆಗೋಗ್ಬಿಟ್ಟಿದೆ. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಬಿಡ್ತಾಯಿದ್ರು. ಎಸ್ ಅವನ ಪ್ಲೇ ಇದೆ ಕೇಳ್ತಿ ಸರ್. ಅಲ್ಲಿ ಬೇಡ, ನೀರಿದೆ. ಬೇಡ, ನೀರಿದೆ, ಬೇಡ ಅಲ್ವಾ? ಇದು ಅವನ್ನ ಉರ್ಕೊಂಡಿರೋ ಫೇಸ್. ಫಿಶ್ ನಾಯಿ. ನಾಯಿ, ನೋ ಫಿಶ್. ನೋಡಿ, ಇದು ಖಾಲಿ ಆದಾಗ ಹೆಂಗಿರುತ್ತೆ ಅಂತ ಕಲ್ಯಾಣಿ. ಸೊ ಇದೆಲ್ಲ ಗೂಗಲಲ್ಲಿ ನಾನು ನಿಮ್ಮ ರೆಫರೆನ್ಸ್ಗಿರಲಿ ಅಂತ ಏನೇನೋ ಇಟ್ಬಿಟ್ಟಿದ್ದಾರೆ. ಈ ಜಾಗಕ್ಕೆ ಯಾರನ್ನೂ ಬಿಡ್ತಾನೆ ಇಲ್ಲ ಅನ್ಸುತ್ತೆ. ಇಲ್ಲೆಲ್ಲ ಫಸ್ಟು ಮುಂಡಿ ಮಾಡ್ತಾಯಿದ್ರು. ಅದೇನು ಮುಂಡನೇ ಏನಂತಾರೆ ಗೊತ್ತಿಲ್ಲ. ಮಕ್ಕಳಿಗೆಲ್ಲ ತಲೆ ಬಿಡಿಸ್ತಾರಲ್ಲ. ಇವನು ಬಟ್ಟೆ ಎಲ್ಲ ರಿಮೂವ್ ಮಾಡ್ಬಿಟ್ಟು ನೀರಲ್ಲಿ ಆಟ ಆಡೋಣ ಅಂತ ಕಲ್ಯಾಣಿ ನೋಡಿ ಹೇಳ್ತಾ ಇರೋದು. ಕೇಳುತ್ತಾ ಸರ್ ಜಾತ ಗರಂ ಗರಂ ಚಾ 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 ಚಾ. ಸುಡತಲೆ ಸುಡತಲೆ ಸುಡತಲೆ. ಈಗ ಹೋಗ್ತಾ ಇರೋದು ಆಪೋಸಿಟಲ್ಲೇ, ದೇವಸ್ಥಾನದ ಆಪೋಸಿಟಲ್ಲೇ ಗಂಗಮ್ಮ ದೇವಿ ದೇವರ ಒಂದಿದೆ. ಸೊ ನೀವು ನೋಡ್ತಾ ಇದ್ದೀರಾ ಡ್ಯಾಡಿ. ಗಂಗಮ್ಮ ಅಂದರೆ ಗೊತ್ತಲ್ಲ. ಸೊ ಅದರದ್ದು ಒಂದು ಸಣ್ಣ ದೇವಸ್ಥಾನ ಥರ ಮಾಡಿದ್ದಾರೆ. ಇದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸಮ್ಮರಲ್ಲಿ ಕೂಲಾಗಿ ತಣ್ಣಗೆ ಸೌತೆಕಾಯಿ ತಿನ್ನೋಣ ಅಂತ ಬಂದ್ವಿ. ಸೊ ಎಸ್, ಉಪ್ಪು ಖಾರ ಎಷ್ಟು ಇಷ್ಟನೋ ಅಷ್ಟೇ ಗೊತ್ತು. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಅಂತ ಹೇಳ್ತಾ ಇದ್ದಾರೆ. ತಿಕ್ಕಟ್ರ ಸ್ವೀಟ್ ಅದೇ ಸ್ವೀಟ್. ನೋ ಫಿಶ್. ನನಗೆ ಯಾವಾಗಲೂ ತಿನ್ನೋ ಚಿಂತೆ ಆದರೆ ನನ್ನ ಮಗನಿಗೆ ಆ ಕಲ್ಯಾಣಿ ಫಿಶ್ ಇದೆಯಾ ಇಲ್ವಾ, ಫಿಶ್ ಇಲ್ಲಾಂದರೆ ಹೋಗಿ ಆಟಾಡ್ತೀನಿ ಅನ್ನೋ ಚಿಂತೆ.
ಉಂಡೆ ಮಿದ್ದಿರೋ ಹುಣಸೆ ಹಣ್ಣ ಬಿಡಿ ಮಾಡೋದು. ಇಲ್ಲ ಆ್ಯಕ್ಚುಲಿ ಹುಳ್ಸೆಹಣ್ಣು ತೊಗೊಳ್ಳೋಣ ಅಂತ ಅನ್ಕೊಂಡು ತೊಗೊಳಕ್ಕಾಗಿಲ್ಲ. ಬಟ್ ಆನ್ ದ ವೇ ತೊಗೊಂಡ್ವಿ. ಅಲ್ಲಿ 150 ರೂಪಾಯಿ ಕೊಟ್ವಿ. ಇಲ್ಲಿ ಬಂದು ಅಂಗಡಿಲಿ ಕೇಳಿದ್ರೆ 140 ರೂಪಾಯಿ ಅಂದರು. ನಮ್ಮ ಅಮ್ಮಗೆ ಟೋಪಿ ಹಾಕಿದ್ದಾರೆ ಅಂತ ಗೊತ್ತಾಯಿತು. ಎಸ್, ಇದೇ ಕಂಪ್ಲೀಟ್ ಟೆಂಪಲ್ ಔಟ್ಸೈಡ್ ಲುಕ್. ಇದೇ ಟೆಂಪಲ್ ನೋಡಿ ತುಂಬ ವರ್ಷಗಳ ಹಿಂದೆ ಎಷ್ಟು ಹೆಂಗಿದೆ ಅಂತ. ಸೊ ಈ ದೇವಸ್ಥಾನಕ್ಕೆ 1500 ವರ್ಷಗಳ ಇತಿಹಾಸ ಇದೆ ಅಂತ. ಸೊ ನಮ್ಮ ಮನೆ ದೇವರು ಅಂಗಡಿ ರಂಗನಾಥ. ಸೊ ಫೈನಲಿ ಸೌತೆಕಾಯಿ ರೆಡಿ. ಎಸ್, ಸೊ ಏನಷ್ಟು ಚೆನ್ನಾಗಿರಲಿಲ್ಲ, ಕೈ ಇತ್ತು. ನಾನು ಸುಮ್ಮನೆ ವೀಡಿಯೋ ಹಿಡಿತಾ ಇದ್ದಾರೆ ಅಂತ ಡವ್ ಮಾಡ್ತಾ ಇದ್ದೀನಿ. ಸೊ ಕಲಂಗಡಿ ಹಣ್ಣು ತರಬೇಕಿತ್ತು ಅಂತ ನಮ್ಮಮ್ಮ ರೋಪು ಥಿಂಗ್ಸ್ ಇದೆಲ್ಲ ನೀನೇ ಹೋಗಿ ತೊಗೊಂಡು ಬಾ ಅಂತ ನಮ್ಮಪ್ಪ. ಎಸ್, ಆನ್ ದ ವೇಲಿ ಒಂದು ಒಳ್ಳೆ ನರ್ಸರಿ ಸಿಕ್ತು. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಅಮ್ಮಂಗೆ ಗಿಡಗಳು ಹುಚ್ಚು ತುಂಬ ಜಾಸ್ತಿ. ಗಾರ್ಡನ್ ಮಾಡಬೇಕು, ಎಕರೆಗಟ್ಟಲೆ ತೊಗೊಂಡು ಫಾರ್ಮಿಂಗ್ ಮಾಡಬೇಕು ಅಂತೆಲ್ಲ ಇಷ್ಟ ಅವರಿಗೆ. ಸೊ ಸ್ವಲ್ಪ ಗಿಡಗಳು ಆಲ್ರೆಡಿ ನಮ್ಮ ಮನೆ ಮುಂದೆ ರೋಡ್ ಸೈಡಲ್ಲೇ ಒಂದು ಮಿನಿ ಗಾರ್ಡನ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲೂ ಸ್ವಲ್ಪ ರೋಸ್ ಗಿಡ ಅದು ಇದ್ರೆ ತೊಗೊಂಡೋಗೋಣ ಅಂತಂದ್ರು. ಸೊ ಎಸ್, ವಿಸಿಟ್. ವಾವ್ರು ಕಾಯಿ ರೋಸ್ ಎಷ್ಟು रेड रोज सही किए तुझको ऑलरेडी. तुलसी चबी होगी रेड पिंक वाइट बेबी पिंक. ಸೊ ಕೊಂಚ ಪಾಜ ಧ್ರುವ ತುಂಬ ಚೆನ್ನಾಗಿದೆ. ಸ್ವಲ್ಪ ಡ್ರೈ ಆಗಿದೆ ಸಮ್ಮರ್ಗೆ. ಬಗ್ಮ ಏ ಸೂಪರನೇ ಬಗ್ಮ ಮಮ್ಮಿ ಸೂಪರನೇ. ಇಗಡೆ 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 ಈ ಬಗ್ ಚಾಂಗ್ಲಿ ಮೊಗ್ಗು ಬಿ ಸೂಪರನೇ. ಇತ್ತ ಮಾ ಇತ್ತ ಬಗ್ ಇತ್ತ ಸೂಪರ್ ಆಗಿದೆ ಇದು ನೋಡು. ಇಲ್ಲಿ ನಿಮಗೆ ಒಂದು ರೋಸ್ ಗಿಡ 50 ರೂಪೀಸ್ 80 ರೂಪೀಸ್ಗೆಲ್ಲ ಕೊಡ್ತಿದ್ರು. ವೆರಿ ಅಫೋರ್ಡಬಲ್ ಅಲ್ವಾ? ಬಟ್ ಆನ್ ಸೀರಿಯಸ್ ನೋಟ್ ತುಂಬ ಗಿಡಗಳು ಬೆಳೆಸ್ಬೇಕು. ಆ್ಯಕ್ಚುಲಿ ನಿಮ್ಗೆ ಹೀಟ್ ನೋಡಿದ್ರೆ ಗೊತ್ತಾಗ್ತಿದೆ, ಮಳೆಯೇ ಬಂದಿಲ್ಲ ಈ ಸಲ. ಸೊ ಎಷ್ಟು ಗಿಡಗಳು ನೆಡ್ತೀರೋ ಅಷ್ಟು ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾ ಇದ್ವಾಗ ಆರೆಂಜ್ 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 चांगले ना ध्रुव. ऑरेंज पाजे की पिंक पाजे की ध्रुव? ऑरेंज पाजे की पिंक पाजे की? ऑरेंज. यू वांट ऑरेंज और पिंक और रेड? पिंक बेबी पिंक पाजे म्हणताला. इत्त ऑरेंज इत्त इत्त बघ इत्त तिथेच आहे ते तिथून ಸೂಪರ್. ನೋ ಡೋಂಟ್ ಟಚ್ ನೋಡ್ರಿ ತಿತ್ತುಲೇ ಐತಿ ಬಗುತ್ತಾ ಚಲ್ ಹೂದು ಓಡಿಸ್ಬಿಡ್ತಾರೆ ಆಮೇಲೆ. ಅಲ್ಲೇನಿಲ್ಲ ಬಾರಮ್ಮ. ನಮ್ಮ ಮಮ್ಮಿಗೆ ಯಾವ ಥರ ಅಂದರೆ ಕಲರ್ಸೆಲ್ಲ ವೇರಿಯೇಷನ್ ಇರಬೇಕು. ಅಂದರೆ ಬ್ಲಡ್ ರೆಡ್, ಟೊಮೆಟೊ ರೆಡ್, ಮೆಜೆಂಥಾ ರೆಡ್, ಮರೂನ್, ಆರೆಂಜಲ್ಲೇ ಲೈಟ್ ಆರೆಂಜ್, ಈ ಥರ ವೆರೈಟಿ ಬೇಕು ಅವ್ರಿಗೆ. ಇದೆಲ್ಲ ಕನಕಾಂಬ್ರ. ವಾವ್. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಐ ಆಮ್ ನಾಟ್ ಅ ಲವರ್ ಆಫ್ ಪ್ಲ್ಯಾಂಟ್ಸ್ ಟು ಬಿ ಫ್ರ್ಯಾಂಕ್. ನಮ್ಮಮ್ಮಂಗೆ ಎಷ್ಟು ಗಿಡ ಇದ್ರೂ ಸಾಲಲ್ಲ, ಎಷ್ಟು ಗಾರ್ಡನ್ ಇದ್ರೂ ಸಾಲಲ್ಲ. ಆ್ಯಂಡ್ ಅವ್ರ ಕೈಯಲ್ಲಿ ಗಿಡಗಳು ಹಾಕಿದ್ರು ಚೆನ್ನಾಗಿ ಬರುತ್ತೆ, ಹೇರ್ ಕಟ್ ಮಾಡಿಸ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಆ ಡೇರೆ ಹೂವು ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ಮುಂಚೆ ಹಾಕಿದ್ರಂತೆ. ಏನು ಬಿಸಿಲು ಕಮ್ಮಿ ಸೈಡು. ಏನನ್ನ ಮಗ ನಾನು ಹೇಳಿದ್ದೆ ಹೇಳ್ತಾನೆ. ಇದು ಹೈಬಿಸ್ಕಸ್ ದಾಸವಾಳ ವೈಟ್ ಕಲರ್. ಬಿಸಿಲಿಗೆ ಅರ್ಧ ಜೀವನೇ ಹೋಗ್ಬಿಟ್ಟಿದೆ ಎಲ್ಲಾದ್ರೂ. ಇದು ನೋಡಿ ಬಟನ್ ರೋಸ್ ಎಷ್ಟು ಚೆನ್ನಾಗಿದೆ. ಬಟ್ ನಾನು ಈಗ ತೋರಿಸಿದ ವೈಟ್ ಕಲರ್ ಹೈಬಿಸ್ಕಸ್ ಫ್ಲವರ್ಸು ಹೇರ್ ಪ್ಯಾಕು, ಹೇರ್ ಮಾಸ್ಕ್ಗೆಲ್ಲ ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ಬರುತ್ತೆ. ಹೇರ್ ಗ್ರೋತ್ ಇನ್ಕ್ಲೂಡಿಂಗ್ ಆನಿಯನ್ ಎಲ್ಲ ಸೇರಿಸಿ ಹೇರ್ ಪ್ಯಾಕ್ಸ್ ಬರುತ್ತೆ. ಅದ್ರ ಬಗ್ಗೆ ಫ್ಯೂಚರಲ್ಲಿ ವೀಡಿಯೋಸ್ ಮಾಡ್ತೀನಿ. ऑरेंज तिथेच होता ना, तेच घ्या होते. तिकडे तिसकी इकडे काढी घेते. इथे बघ ती कोची घेते ऑरेंज. हां हां चांगले दिसले की फर्स्ट. हां. Oh my god. हां एकूस नको तू टाकते धाकटे तू टाक. ಇದು ಮೊಗ್ಗ ಇದೆ, ಅದಕ್ಕೆ ಡಾರ್ಕ್ ಇರೋದು. ಅದಕ್ಕೆ ಬೇಡ ಬಿಡಿ. ಅಷ್ಟು ಬಿಸಿಲು, ಅಷ್ಟು ಹೀಟ್ನಲ್ಲೂ ಈ ಗಿಡಗಳಿಂದ ಅಷ್ಟು ಸೂಪರಾಗಿ ಕೂಲಾಗಿ ಗಾಳಿ ಬರ್ತಾ ಇತ್ತು. ಕಮ್ ಕಮಿಯಾ ರನ್ 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 ರನ್
Run! Wow! Super! Yeah, Mama is going here. Come. It बघ इथं. इथं बघ मा. इथं चांगलं आहे थंड आहे. बघ इथं थंड आहे ताने आता. थंड आहे ताने. There are show plants. ಥಂಡ ಇದ್ರು ಸೂಪರ್ ಅಂತ ಥಂಡೆ. अय्या वाळून जाते रेडी कळलं वाळून जाते वाळना कोण पाणी चांगला सोडलं ता वाळते नीट नदीत असते ते घरासमोर पांढरा फुल तिथं बी लई ಐತಿ ಇವಾಗ ಅನೇಕ ತಿತ್ತ ನೋಡಿ. ಇದೇ ವೈಟ್ ಹೈಬಿಸ್ಕಸ್ ಬಗ್ಗೆ ಯಾವಾಗಲೇ ಹೇಳಿದ್ದು ನಾನು. ನನಗೆ ಈ ವಿಡಿಯೋ ನೋಡಾದ್ಮೇಲೆ ನಾನು ಎಮ್ಮೆ ಥರ ದಪ್ಪಾಗಿದ್ದೀನಿ ಅಂತ ಅನಿಸಿದ್ದು ನನಗೆ. ಸೊ ತೊಗೊಂಡ್ಬಿಟ್ಟಿದ್ದೀನಿ ವಿಡಿಯೋ ಅಂತ ಹಾಕ್ಲೇಬೇಕು ಅಂತ ಹಾಕ್ತಾ ಇದ್ದೀನಿ. ಬಟ್ ತುಂಬ ಕೆಟ್ಟದಾಗಿ ಕಾಣ್ತಾ ಇದ್ದೀನಿ. ಆ್ಯಂಡ್ ನಮ್ಮಮ್ಮ ವಿಡಿಯೋಗ್ರಾಫರ್, ಅವ್ರು ಏನೇ ಕರೆಕ್ಷನ್ಸ್ ಇದ್ರು ಹೆಂಗೆ ಇದ್ರು ಹಾಗೆ ತೆಗಿತಾ ಇರ್ತಾರೆ. ಏನು ಹೇಳಲ್ಲ. ಬ್ಲರ್ ಆಗಿದ್ರು ಹಾಗೆ ತೆಗಿತಾ ಇರ್ತಾರೆ. ಕ್ಯಾಮ್ರಾ ಫುಲ್ ಕ್ಲೋಸ್ ಆಗಿದ್ರು ಹಾಗೆ ತೆಗಿತಾ ಇರ್ತಾರೆ. ಏನಿದ್ರು ಹಂಗೆ ತೆಗಿತಾ ಇರ್ತಾರೆ ಅಷ್ಟೇ. ಅವ್ರೇನು ಕರೆಕ್ಷನ್ಸ್ ಹೇಳಲ್ಲ. ये सो रोज ससी कलर ऐसे कट करून ये सब ಆರೆಂಜ್ ಕಲರ್ ಗೆಟ್ಟೇನಾ ಬ್ಯಾಗ್ ಹಾಕೊಂಡು ನಮ್ಮ ಮಮ್ಮಿ ಲಗೇಜ್ ಪಣಿದ ರೆಡಿ ಯಪ್ಪ ಅವನ ಶುರು ಕಮ್. ಹೇಳಿಲ್ವ ಏನು ಶಾರ್ಟ್ ತೆಗ್ದಿದ್ದಾರೆ ನೋಡಿ. ನಮ್ಮ ಮಮ್ಮಿ ಏನು ಹೇಳಲ್ಲ. ಅದು ಸರಿ ಮಾಡ್ಕೊ, ಇದು ಸರಿ ಮಾಡ್ಕೊ, ಹಿಂಗೆ ಮಾಡು ಹಂಗೆ ಮಾಡು, ಏನು ಕರೆಕ್ಷನ್ಸ್ ಹೇಳಲ್ಲ. ತೆಗಿ ಅಂತ ಹೇಳಿದ್ಯಾ ತೆಗಿತಾ ಇದ್ದೀನಿ ಅಷ್ಟೇ. ನಮ್ಮ ಅಮ್ಮನ ಪಾಲಿಸಿ. ಏನಂತೀರಾ? ದೇವರು ಒಳ್ಳೇದು ಮಾಡಿದ್ರೆ ಮನಸ್ಸು. ನೋಡೋ ಹಾಡೆಲ್ಲ ಕರೆಕ್ಟಾಗಿ ಹೇಳಿದ್ ನೀವು. ಅಷ್ಟೇನು ನಾವು ಪರ್ಚೇಸ್ ಮಾಡೋಕ್ಕಾಗಿಲ್ಲ. ಸೊ ಇರೋದ್ರಲ್ಲಿ ಏನು ಇಷ್ಟ ಆಯ್ತು ಅದು ತೊಗೊಂಡ್ವಿ. ಮನೆ ಕಡೆ ಹೊರಟ್ವಿ. ಸೊ ನನ್ನ ಮಗನ ಸ್ವಲ್ಪ ಹೆಲ್ಪ್ ಮಾಡ್ತಾನಪ್ಪ, ಪರವಾಗಿಲ್ಲ. आणखी घेणे त्याचा नको टी शर्टला ಫೈನಲಿ ಅಲ್ಲಿಂದ ನರ್ಸರಿಯಿಂದ ಜಾಗ ಖಾಲಿ ಮಾಡಿ ಆದಮೇಲೆ ಆನ್ ದ ವೇಲಿ ಪಕ್ಕಾ ನಾಟಿ ಸ್ಟೈಲ್ ಹಳ್ಳಿ ಸ್ಟೈಲ್ ಒಂದು ಸಣ್ಣ ಹೋಟ್ಲಿತ್ತು. ನೀವೇನೇ ಹೇಳಿ ಜೋಬಲ್ಲಿ 10,000 ಇದ್ರು 10 ಲಕ್ಷ ಇದ್ರು ಈ ಥರ ನಾಟಿ ಸ್ಟೈಲ್, ಈ ಥರ ಹಳ್ಳಿ ಸ್ಟೈಲ್ ಸಣ್ಣ ಸಣ್ಣ ಹೋಟ್ಲಲ್ಲಿ ಹೊಟ್ಟೆ ತುಂಬ ಮೀಲ್ಸ್ ತಿನ್ನೋದಿದೆಯಲ್ಲ, ಈ ಸ್ಟಾರ್ ಹೋಟ್ಲುಗಳಲ್ಲಿ ಯಾವುದ್ಯಾವುದೋ ರೆಸ್ಟೋರೆಂಟ್ಗಳಲ್ಲಿ ಸ್ಯಾಟಿಸ್ಫೈನೇ ಆಗಲ್ಲ. ರೋಡ್ ಸೈಡ್ ಬೆಸ್ಟ್, ನೀಟಾಗೇ ಮಾಡ್ತಾರೆ. ಸೊ ರೋಡ್ ಸೈಡ್ ಅಂದ ತಕ್ಷಣ ಅಯ್ಯಯ್ಯೋ ಅಂತ ಅಂದ್ಕೊಳ್ಳೋದಲ್ಲ. ರೋಡ್ ಸೈಡಲ್ಲೂ ಇಲ್ಲ ಈ ಥರ ಚಿಕ್ಕ ಚಿಕ್ಕ ಹೋಟ್ಲಲ್ಲೂ ಮನೇಲಿ ಯಾವ ಥರ ಅಡುಗೆ ಮಾಡ್ತಾರೆ ಅದೇ ಥರ ಮಾಡ್ತಾರೆ. ಸೊ ಇಲ್ಲಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನಾನು ತಿಂದಿಲ್ಲ, ಸೊ ನಮ್ಮ ಮಮ್ಮಿ ತಿಂದರು. ಸೊ ಇದು ಮಜ್ಜಿಗೆ ಏನಪ್ಪ ಕಸ ಕಡ್ಡಿ ಹಾಕ್ಕೊಂಡು ಕುಡಿತಾ ಇದ್ದಾರೆ ಅಂದ್ಕೊಂಬೇಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಸಾಲ ಮಜ್ಜಿಗೆ ಥರ ಮಾಡಿಕೊಟ್ಟಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ ಸಖತ್ ಹೆವಿ ಅನಿಸಿತ್ತು ನನಗೂ ನಮ್ಮ ಡ್ಯಾಡಿಗೆ. ಸೊ ನಮ್ಮ ಮಮ್ಮಿ ಮತ್ತು ನನ್ನ ಮಗ ತಿಂದರು. ಆ್ಯಂಡ್ ನೈಟ್ ಊಟಕ್ಕೂ ತುಂಬ ಲೇಸಿ ಆಗಿದ್ವಿ, ತುಂಬ ಟಯರ್ಡ್ ಆಗಿದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಸೊ ಎಗೇನ್ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರ ಯಾವುದೋ ಒಂದು ರ್ಯಾಂಡಮ್ ಹೋಟ್ಲಿಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡ್ವಿ. ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್, ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬಾಯ್.